ನಮಸ್ಕಾರ. ಯುಗಾದಿ ಹಬ್ಬದ ಪ್ರಯುಕ್ತ ಸಮಸ್ತ ನಾಡಿನ ಜನತೆಗೆ ನಾನು ವಿಶೇಷವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಆ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಸಮಸ್ತ ನಾಡಿನ ಜನತೆಯನ್ನು ಚೆನ್ನಾಗಿಟ್ಟಿರಲಿ ಅಂತ ಕೂಡ ವಿಶೇಷವಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ವಿಶೇಷವಾಗಿ ಈ ಹಬ್ಬದ ಪ್ರಯುಕ್ತ ರೈತಾಪಿ ವರ್ಗ ಏನಿದ್ದಾರೆ, ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ, ಅದನ್ನ ಜೀವನ ಸುಖಮಯವಾಗಿರಲಿ, ಸಕಾಲಕ್ಕೆ ಮಳೆ ಆಗಿ, ಆ ಮಳೆ ಆದಾಗ ಒಳ್ಳೆ ಬೆಳೆ ಆಗಿ, ಬೆಳೆಗೆ ತಕ್ಕಾಗಿ ಬೆಲೆ ಸಿಕ್ಕಿ ಅವರ ಒಂದು ಜೀವನ ಆಶಾದಾಯಕವಾಗಿರಲಿ ಅಂತ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ಸುಭಿಕ್ಷವಾಗಿದ್ದಾಗ ಮಾತ್ರ ಈ ದೇಶ ಸುಭಿಕ್ಷವಾಗಿರಲಿಕ್ಕೆ ಸಾಧ್ಯ. ವಿಶೇಷವಾಗಿ ಅವರ ಬಾಳಲ್ಲಿ ಒಳ್ಳೆಯ ಒಂದು ಚಿಗುರು ಹೊರಹೊಮ್ಮಲಿ ಅಂತ ಕೂಡ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ವಿಶೇಷವಾಗಿ ನಮ್ಮ ಗಡಿಯನ್ನು ಕಾಯ್ತಕ್ಕಂಥ ಯೋಧರು ಮತ್ತು ಅವರ ಕುಟುಂಬಸ್ಥರು ಕೂಡ ನಾನು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಅವರು ಹಗಲನ್ನದೇ ಇರಳನ್ನದೇ ಗಾಳಿ ಮಳೆ ಅನ್ನದೇ ಇಡೀ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ನಮ್ಮ ಯೋಧರಿಗೆ ಮತ್ತು ಅವರ ಕುಟುಂಬಸ್ಥರು ಕೂಡ ವಿಶೇಷವಾಗಿ ಆ ದೇವರು ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿ ಆ ಕುಟುಂಬಗಳನ್ನು ಚೆನ್ನಾಗಿಟ್ಟಿರಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗೇನು SSLC ಪರೀಕ್ಷೆ ಪ್ರಾರಂಭ ಆಗಿದೆ. ಮಕ್ಕಳಿಗೆ ಆ ತಾಯಿ ಸರಸ್ವತಿ ಒಳ್ಳೆ ಬುದ್ಧಿ ಕೊಟ್ಟು ಒಂದು ಒಳ್ಳೆ ಉನ್ನತ ಮಟ್ಟದಲ್ಲಿ ಉತ್ತೀರ್ಣವಾಗುವಂಥ ಒಂದು ಶಕ್ತಿಯನ್ನು ಆ ಮಕ್ಕಳಿಗೆ ತಾಯಿ ಸರಸ್ವತಿ ದಯಪಾಲಿಸಲಿ. ಆ ಮಕ್ಕಳ ಒಂದು ಜೀವನ ಒಂದು ಆಶಾದಾಯಕವಾಗಿರಲಿ ಅಂತ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ವಿಶೇಷವಾಗಿ ತಾಯಂದರು ಏನು ಭಾರತ ದೇಶದಲ್ಲಿ ಸ್ತ್ರೀಯನ್ನು ಬಹಳ ಒಂದು ದೇವತೆ ಅಂತ ಭಾವಿಸಿ ಅವರನ್ನು ವಿಶೇಷವಾಗಿ ಪೂಜಿಸ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮದು. ಎಲ್ಲ ತಾಯಂದಿರಿಗೂ ಕೂಡ ವಿಶೇಷವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಮಸ್ತ ತಾಯಂದಿರಿಗೂ ಕೂಡ ಆ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಅದು ಒಂದು ನಾನು ಮನದಾಳದ ಮಾತು. ಪ್ರತಿ ವರ್ಷ ಕೂಡ ಯುಗಾದಿಗಳು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದರೆ ಮನುಜರಾಗಿರ್ತಕ್ಕಂಥ ನಾವು ಜೀವನದಲ್ಲಿ ಒಬ್ಬರನ್ನೊಬ್ಬರು ಅರ್ಥಕೊಂಡು ಒಳ್ಳೆಯ ವಿಶ್ವಾಸವನ್ನು ಒಬ್ಬರಲ್ಲೊಬ್ಬರು ಇಟ್ಕೊಂಡು ಕಷ್ಟ ಕಾರ್ಪಣ್ಯಗಳು, ಯಾಕೆಂದರೆ ಇದು ಬೆಲ್ಲ, ಯಾಕೆಂದರೆ ಕಹಿ ಮತ್ತು ಬೆಲ್ಲ ಒಂದು ಹಬ್ಬ. ಜೀವನದಲ್ಲಿ ಕಷ್ಟ ಬರ್ತದೆ, ಸುಖ ಬರ್ತದೆ, ಎಲ್ಲವನ್ನು ಕೂಡ ಸಮಗೂರಿಸ್ಕೊಂಡು ಸಮತೋಲನವಾಗಿ ತೆಗೆದುಕೊಂಡು ಹೋಗಿ ಒಬ್ಬರನ್ನೊಬ್ಬರು ಅರ್ಥಕೊಂಡು ಒಂದು ಒಳ್ಳೆಯ ಜೀವನ ನಡೆಸ್ಕೊಂಡು ಹೋಗೋಣ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅಂಥ ಒಂದು ಮನಸ್ಥಿತಿಗಳನ್ನು ಬೆಳೆಸ್ಕೊಂಡು ಒಂದು ಒಬ್ರಿಗೊಬ್ಬರಿಗೆ ಒಂದು ಸ್ಪಂದಿಸ್ತಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಂದು ಅರ್ಥಪೂರ್ಣವಾದಂಥ ಜೀವನವನ್ನು ನಡೆಸುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಕೈಗೆತ್ತಿಕೊಳ್ಳೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ನನಗೆ ಸಿಕ್ಕಂಥ ಒಂದು ಮಾಹಿತಿ ಪ್ರಕಾರ ಏನು ಒಂದು ಕೋಮಲು ಅನ್ನೋ ಒಂದು ಏನು ಅಧ್ಯಕ್ಷರು ಮತ್ತು ನಿರ್ದೇಶಕರು ಒಂದು ಒಳ್ಳೆಯ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ರೈತರ ಒಂದು ವಿಚಾರದಲ್ಲಿ. ವಿಶೇಷವಾಗಿ ನನ್ನ ತಾಲೂಕಿನ ನಿರ್ದೇಶಕರಾದಂಥ ಕಾಡೇನಹಳ್ಳಿ ನಾಗರಾಜ್ ಅವರು ಮತ್ತು ನಮ್ಮ ಸಾಮೇಗೌಡರು ಕೂಡ, ಇವರು ಕೂಡ ಒಂದು ಇದರಲ್ಲಿ ಪಾಲುದಾರರಾಗಿ ಒಂದು ಒಳ್ಳೆಯ ನಿರ್ಣಯವನ್ನು ತಗೊಂಡು ಏನು ಈ ಯುಗಾದಿ ಹಬ್ಬದ ಪ್ರಯುಕ್ತ ಆ ರೈತರಿಗೆ ಒಂದು ಒಳ್ಳೆಯ ಒಂದು ಹುರುಪನ್ನು ನೀಡುವಂಥ ನಿಟ್ಟಿನಲ್ಲಿ ಅವರ ಜೀವನಗಳು ಆಶಾದಾಯಕವಾಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಅವರಿಗೆ ಒಂದು ಏನು ಹಾಲಿನ ದರ 2 ರೂ ಏರಿಕೆ ಮಾಡಿರ್ತಕ್ಕಂಥದ್ದು, ಪ್ರತಿಯೊಬ್ಬರು ಕೂಡ ಇದನ್ನು ಸ್ವಾಗತಿಸ್ತಕ್ಕಂಥ ಒಂದು ವಿಚಾರ. ಇದರ ಒಂದು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ನೀಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ರೈತರ ಒಂದು ಸಮಸ್ಯೆ ಆಗಿರೋದ್ರಿಂದ ರೈತರ ಒಂದು ಜೀವನಗಳಿಗೆ ಮತ್ತು ಅವರ ಬದುಕುಗಳಿಗೆ ಒಂದು ಒಳ್ಳೆಯ ರೀತಿಯಾದಂಥ ಇಂಥ ಒಂದು ಒಳ್ಳೆಯ ಒಂದು ನಿರ್ಧಾರಗಳನ್ನು ತಗೊಂಡು ಅವ್ರ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಹುರುಪನ್ನು ತುಂಬುವಂಥ ಕೆಲಸವನ್ನು ಎಲ್ಲ ನಿರ್ದೇಶಕರು ಮಾಡಬೇಕು ಅಂತ ಮತ್ತು ಅಧ್ಯಕ್ಷರು ಮಾಡಬೇಕು ಅಂತ ಕೂಡ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ಅವರು ತೆಗೆದುಕೊಂಡಂಥ ಒಂದು ದಿಟ್ಟ ನಿರ್ಧಾರವನ್ನು ನಾನು ಸ್ವಾಗತಿಸ್ತಾ, ಅದು ಅವರನ್ನು ಕೂಡ ನಿರ್ದೇಶಕರನ್ನ ಮತ್ತು ಅಧ್ಯಕ್ಷರನ್ನ ಭಗವಂತ ಚೆನ್ನಾಗಿಟ್ಟಿಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಪ್ರತಿಯೊಬ್ಬರೂ ಕೂಡ ಆ ಭಗವಂತ, ಯಾಕಂದರೆ ಪ್ರತಿ ಊರುಗಳಲ್ಲಿ ಗ್ರಾಮ ದೇವತೆಗಳು ಇದ್ದಾರೆ. ಆಯಾ ಗ್ರಾಮ ದೇವತೆಗಳು ಆಯಾ ಊರುಗಳನ್ನು ಸುಭಿಕ್ಷವಾಗಿಟ್ಟಿರಲಿ, ಅಲ್ಲಿನ ಜನತೆಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಪ್ರತಿಯೊಬ್ಬರನ್ನು ಕೂಡ ಚೆನ್ನಾಗಿಟ್ಟಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ.